ಇವತ್ತು ಇಂಡಿಯನ್ ಮೂವ್ಮೆಂಟ್ ಪಾರ್ಟಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರಬೇಕಾಗಿತ್ತು. ಬರಲಿಕ್ಕೆ ಸ್ವಲ್ಪ ತಡ ಆಗೋದ್ರಿಂದ ನಮ್ಮ ಕೊಡಗು ಮತ್ತು ಮೈಸೂರು ಜಿಲ್ಲೆಯ MP ಆದ ಕ್ರಿಸ್ಟೋಫರ್ ರಾಜ್ಕುಮಾರ್ ಅವರು ಬಂದು ವೆಯ್ಟ್ ಮಾಡಿದ್ರು. ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇರೋದ್ರಿಂದ ಅವರು ಹೋಗಲಿಕ್ಕೆ ಹೊರಟಿದ್ದಾರೆ. ಅದ್ರ ಬಗೆಯಾಗಿ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸನ್ಮಾನ ಮಾಡಿ ಕಳಿಸ್ಲಿಕ್ಕೆ ಇದ್ದೇವೆ. ಮತ್ತು ಏನಪ್ಪ ಅಂತ ಹೇಳಿದರೆ, ಕ್ರಿಸ್ಟೋಫರ್ ರಾಜ್ಕುಮಾರ್ 8 ತಿಂಗಳು ಮೈಸೂರು ಮತ್ತು ಕೊಡಗು ಎಲ್ಲ ಕಡೆಯಲ್ಲಿ ಕೆಲಸಗಳನ್ನ ಮಾಡಿಸಿ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿನ ಬೆಳೆಸಿ ಆಫೀಸ್ಗಳು ಮಾಡಿ ಬೇಕಾದಂಗೆ ಖರ್ಚು ಮಾಡಿ ಜನಗಳಿಗೆ ಕೆಲಸ ಮಾಡಿಸಿ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ ಏನು ಅಂತ ಹೇಳಿ ಗುರುತುಪಡಿಸಿ ಇವತ್ತು ಅವರಿಗೆ ಬಿ ಫಾರಮ್ ಸ್ವಲ್ಪ ನಮ್ಮ ಪಾರ್ಟಿಯಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿದ್ರಿಂದ ಅವರಿಗೆ ರಿಜಿಟ್ ಆಗಿದೆ. ಆದರೂ ನಾವು ಅವರಿಗೆ ಬಿಡ್ಲಿಕ್ಕಿಲ್ಲ. ನಮ್ಮ ಎಲ್ಲ ಪಾರ್ಟಿದು ಎಷ್ಟು ಜನಗಳು ಮೆಂಬರ್ ಇದ್ದಾರೆ, ಎಷ್ಟು ಜನಗಳು ಪ್ರೆಸಿಡೆಂಟ್, ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಏನಿದ್ದಾರೆ ಜನಗಳು ನಮ್ಮ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಏನ್ ಮಾಡಿದೀವಿ ಅವರೆಲ್ಲ ಸೇರಿ ನನ್ನ ರಿಕ್ವೆಸ್ಟ್ ಬೇರೆಯವ್ರದಲ್ಲ, ಯಾರು ಏನ್ ಬೇಕಾದ್ರೆ ಹೇಳಿ ಕ್ರಿಸ್ಟೋಫರ್ ರಾಜ್ಕುಮಾರ್ ಅವರಿಗೆ ವೋಟ್ ಕೊಡ್ಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ. ನಾನು ಕೂಡ ಅವ್ರ ಜೊತೆಲಿ ಇದ್ದೀವಿ. ನಾವೆಲ್ಲರೂ ಸೇರಿ ಅವರು ಇಂಡಿಪೆಂಡೆಂಟ್ ಆಗಿರ್ಬೋದು, ಆದ್ರೆ ಅವ್ರು ತಪ್ಪಲ್ಲ, ಅವ್ರು ಬೇಕಾಗಿ ಮಾಡಿದಲ್ಲ, ಅವರು ಯಾವ ಹಣಕಾಸು ಮಾಡ್ಲಿಕ್ಕೆ ಬಂದಿಲ್ಲ. ಅವರು ಬಂದಿರೋದು ಜನಗಳಿಗೆ ಸೇವೆ ಮಾಡಬೇಕು, ಜನಗಳ ಕೆಲಸ ಮಾಡಬೇಕು, ಬಡಸ್ತನನ ದೂರ ಮಾಡಬೇಕು, ಮನೆ ಇಲ್ಲದವರಿಗೆ ಮನೆ ಮಾಡಿ ಕೊಡ್ಬೇಕು, ಒಳ್ಳೆ ಒಂದು ರೀತಿಯಲ್ಲಿ ಮೈಸೂರು ಮತ್ತು ಕೊಡಗು ಬದಲಾವಣೆಗೆ ಮಾಡಬೇಕು ಅಂತ ಹೇಳಿ ಕ್ರಿಸ್ಟೋಫರ್ ರಾಜ್ಕುಮಾರ್ ಅವ್ರು ಬಂದಿದ್ದು. ಅವ್ರ ಹತ್ರ ಹಣ ಇಲ್ಲದೆಲ್ಲ, ಮನೆ ಇಲ್ಲದೆಲ್ಲ, ಆಸ್ತಿ ಇಲ್ಲದೆಲ್ಲ, ಏನಿಲ್ಲದೆಲ್ಲ ಎಲ್ಲ ಚೆನ್ನಾಗಿ ಬಾಳಿ ಬದುಕಂತ ಜನಗಳು. ಅವ್ರು ದುಡ್ಡು ಕಾಸೆ ಆಸೆ ಪಡೋರಲ್ಲ, ಅವರು ಜನಗಳಿಗೆ ಒಳ್ಳೇದು ಮಾಡ್ಬೇಕಂತ ಹೇಳಿ ಬಂದು ನಿಂತಿದ್ದಾರೆ. ಅವರು ಭ್ರಷ್ಟಾಚಾರನ ತಡೆ ಕಡಿಸ್ಬೇಕು, ಭ್ರಷ್ಟಾಚಾರ ನಡಿಬಾರ್ದು, ಭ್ರಷ್ಟಾಚಾರ ಮಾಡೋರಿಗೆ ಜನಗಳು ನೋಡಿ ಮುಂದೆಚ್ಚರಿಕೆ ತಗೊಂಡು ಓಟ್ ಹಾಕಿ ಭ್ರಷ್ಟಾಚಾರನ ತಡೆ ಕಟ್ಟಿ ಒಳ್ಳೆ ವ್ಯಕ್ತಿನ ನೀವು ಹಾರಿಸ್ಕೊಳ್ಳಿ. ನಿಮ್ ಕೈಗೆ ಕೊಟ್ಟಿದೀವಿ ಅಧಿಕಾರ, ನೀವು ಹಾರಿಸಿ ಅವ್ರನ್ನ ಗೆಲ್ಸಿ ಬರ್ಬೇಕಂತ ನಾನು ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದವ್ರಿಗೆ IMP ಇಂಡಿಯನ್ ಮೂವ್ಮೆಂಟ್ ಪಾರ್ಟಿಯಿಂದಾನೇ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಅವ್ರಿಗೆ ಅಲ್ಲಿಂದಾನೇ ಗೆಲ್ಲಿಸ್ತೀವಿ, ನಾವು ಅವ್ರ ಜೊತೆಲಿ ಇದ್ದೀವಿ ಅಂತ ಹೇಳಿ ನಾನು ಈ ಮಾತನ್ನ ಕೇಳ್ಕೊಳ್ತಾ ಇದ್ದೀವಿ. ಯೂಟ್ಯೂಬಲ್ಲಿ ಎಲ್ಲಿ ಮೈಸೂರಲ್ಲಿ ಎಲ್ಲಿ ಕೊಡಗಿನಲ್ಲಿ ಎಲ್ಲಿ ಪ್ರಚಾರ ಆಗ್ತಾರೆ ಅವರೆಲ್ಲ ಸೇರಿ ಇವ್ರಿಗೆ ಓಟ್ ಕೊಡ್ಬೇಕಂತ ನಾನು ಒಂದೆರಡು ಮಾತನ್ನ ಹೇಳಿ ನಿಲ್ಲಿಸ್ತೀನಿ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಪ್ರಯುಕ್ತ ನಮ್ಮ ಆತ್ಮೀಯ ಸ್ನೇಹಿತರು ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಸ್ವತಂತ್ರ ಅಭ್ಯರ್ಥಿಗಳಾಗಿ ಈ ಒಂದು ಲೋಕಸಭೆಗೆ ಸ್ಪರ್ಧಿಸ್ತಕ್ಕಂಥ ಕ್ರಿಸ್ಟೋಫರ್ ರಾಜ್ಕುಮಾರ್ ಅವರು ನಮ್ಮ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೆನಪಿಗೋಸ್ಕರ ಅವರು ನಮ್ಮ ಹತ್ರ ಬಂದಿದ್ದಾರೆ. ನಾವು ಎಲ್ಲರೂ ಕೂಡ ನಮ್ಮ ಬಾಬಾ ಸಾಹೇಬ್ರ ಹೆಸರು ಹೇಳಿದ ಮೇಲೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಸಹಾಯ ಮಾಡ್ತೀವಿ ಅಂತ ಈ ಮೂಲಕ ಬಾಬಾ ಸಾಹೇಬ್ರಿಗೆ ಜೈ ಅನ್ನೋದ್ರ ಮೂಲಕ ನಾನು ಬಾಬಾ ಸಾಹೇಬ್ರ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಚ್ಛೆಪಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ರವರು 1889ರಲ್ಲಿ ಹುಟ್ಟಿ ಅವರು ಸುಮಾರು ಬಹಳ ವರ್ಷಗಳ ಕಾಲದಿಂದ ಕೂಡ ಅವರು ಬಾಬಾ ಸಾಹೇಬರು ನಮ್ಮ ದಲಿತರಿಗೋಸ್ಕರ ಅನೇಕ ಹೋರಾಟಗಳನ್ನು ಮಾಡಿ ತಮ್ಮ ಜೀವನನೇ ಮುಡುಪಾಗಿಟ್ಟು ನಾವಿವತ್ತು ಯಾವಾಗಲೂ ಕೂಡ ನಾವು ಸ್ವತಂತ್ರವಾಗಿರಬೇಕು, ನಮ್ಮ ಜನ ಚೆನ್ನಾಗಿರ್ಬೇಕು, ವಿದ್ಯಾವಂತರಾಗಬೇಕು, ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಬಹಳ 3 ಸೂತ್ರಗಳನ್ನು ನಮ್ಗೆ ಹೇಳಿದರು. ಅದ್ರ 3 ಸೂತ್ರಗಳು ಯಾವುದಪ್ಪ ಅಂತ ಹೇಳಿದ್ರೆ, ಫಸ್ಟು ಶಿಕ್ಷಣ ಆಗಬೇಕು, ಸಂಘಟನೆ ಆಗಬೇಕು, ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ. ಫಸ್ಟು ಶಿಕ್ಷಣದ ಬಗ್ಗೆ ಅವರು ಅಪಾರವಾದ ಒಂದು ನಂಬಿಕೆಯನ್ನು ಇಟ್ಕೊಂಡ್ರು. ಯಾಕೆಂದರೆ ನೀವು ಇನ್ನೊಬ್ಬರ ಮನೆ ಕೈ ಕೆಳಗೆ ಕೆಲಸ ಮಾಡಬಾರ್ದು, ನೀವು ಶಿಕ್ಷಣ ಪಡಿಬೇಕು, ಶಿಕ್ಷಣ ಆದಮೇಲೆ ನೀವು ಸ್ವತಂತ್ರವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ನೀವು ಸಂಘಟಿತರಾಗಬೇಕು. ನೀವು ಸಂಘಟಿತರಾಗದೆ ಹೋದರೆ ಎಲ್ಲರೂ ಕೂಡ ಭಾಳ ಕೀಳಾಗಿ ನೋಡ್ತಾರೆ. ಸಂಘಟನೆ ಆದ ನಂತರ ನೀವು ಹೋರಾಟ ಮಾಡಬೇಕು ಅನ್ನೋದೇ ಬಾಬಾ ಸಾಹೇಬ್ರವರ 3 ಮೂಲ ಸೂತ್ರಗಳು. ಹಾಗಾಗಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಇವತ್ತು ಜನ್ಮ ದಿನಾಚರಣೆ. ನಿಜವಾಗಲೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಒಂದು ಸಂವಿಧಾನ ಏನಿದೆ, ಆ ಸಂವಿಧಾನದ ಒಂದು ಒತ್ತಿನಲ್ಲಿ, ಆ ಒಂದು ಸಂವಿಧಾನ ಅಡಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ವಿದ್ಯಾವಂತರಾಗಿದ್ದೀವಿ, ಬುದ್ಧಿವಂತರಾಗಿದ್ದೀವಿ. ಇವತ್ತು ಒಳ್ಳೊಳ್ಳೆ ಮನೆಗಳನ್ನ ಕಟ್ಕೊಂಡಿದ್ದೀವಿ. ಮತ್ತು ಜೊತೆಗೆ ಆಮೇಲೆ ಎಲ್ಲ ರಾಜಕೀಯದಲ್ಲೂ ಇದ್ದಾರೆ, ಮತ್ತು MLA ಗಳಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ, ಎಲ್ಲ ಆಫೀಸರ್ಗಳು ಕೂಡ ಆಗಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ರಿಸರ್ವೇಷನ್ ಅಂತ ಏನಿದೆಯೋ ಆ ರಿಸರ್ವೇಷನ್ನು ಇವತ್ತು ನಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ರೀತಿಯ ಒಂದು ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿದ್ದಾರೆ. ಇವತ್ತು ಎಲೆಕ್ಷನ್ ಇದೆ, ನಿಜವಾಗಲೂ ಕೂಡ ವಿಚಾರ ಹೇಳಬೇಕು. ಎಲೆಕ್ಷನ್ ಇದೆ, ಇವತ್ತು ಎಲೆಕ್ಷನ್ 26ನೇ ತಾರೀಕು ಎಲೆಕ್ಷನ್ ಇದೆ.
ತಾವೆಲ್ಲರೂ ಕೂಡ ಇವತ್ತು ಸರಿಯಾದ ರೀತಿಯಲ್ಲಿ ಇರ್ತಕ್ಕಂಥ ಏನು ನಾವು ಎಲೆಕ್ಷನ್ನಲ್ಲಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗೆ ಆಯ್ಕೆ ಮಾಡಬೇಕು ಅನ್ನೋದೇ ಬಾಬಾ ಸಾಹೇಬರ ಒಂದು ಆಸೆ. ಬಾಬಾ ಸಾಹೇಬರು ಹೇಳ್ತಾರೆ, ನೀವು ನಿಮ್ಮ ಕೈಯಲ್ಲಿದೆ, ನಿಮ್ಮ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ, ನೀವು ಮತವನ್ನ ಯೋಚಿಸಿ ಮತ ಮಾಡಿ, ಯೋಚಿಸಿ ಮತವನ್ನ ಹಾಕಿ ಅಂತ ಹೇಳ್ತಾರೆ. ಇವತ್ತು ಮಹಿಳೆಯರ ಬಗ್ಗೆ ಹೋರಾಟ ಮಾಡಿದ್ದಾರೆ. ಇವತ್ತು ಹಿಂದೆ ಯಾರು ಟ್ಯಾಕ್ಸ್ ಪೇಯರ್ ಅಂತ ಯಾರು ಇದಾರಲ್ಲ, ಅವರು ಲ್ಯಾಂಡ್ ಲಾರ್ಡ್ಸ್ಗಳು ಮಾತ್ರ ಓಟಿಂದ ಓಟ್ ಹಾಕಕ್ಕೆ ಅವಕಾಶಗಳಿತ್ತು. ಇವತ್ತು ಒಬ್ಬ ಕೂಲಿ ಮಾಡ್ತಕ್ಕಂಥ ಮನುಷ್ಯ, ಅವನು ಚಪ್ಪಲಿ ಹೊಲಿತಕ್ಕಂಥ ಮನುಷ್ಯ, ಇವತ್ತು ನಾನು ಅವನು ಚಪ್ಪಲಿ ಹೊಲಿ ಮನುಷ್ಯನಿಗೂ ಕೂಡ ಇವತ್ತು MP ಎಲೆಕ್ಷನ್ ನಿಂತಿರ್ತಕ್ಕಂಥವನು ಕೈ ಮುಗಿಬೇಕಾದ ಪರಿಸ್ಥಿತಿ ಬಂದಿದೆ. ಅದು ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಲ್ರಿಗೂ ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ, ಪ್ರತಿಯೊಬ್ಬ ಮಹಿಳೆಗೂ ಕೂಡ ಅವರು ಈ ದೇಶದಲ್ಲಿ ನಾವು ಒಂದು ವೋಟ್ ಹಕ್ಕನ್ನ ನೀಡಿದ್ದಾರೆ. ನಿಜವಾಗಲೂ ಕೂಡ ಅಂತ ನಮ್ಮ ಅಪ್ಪನ್ನ ನಿಜವಾಗಲೂ ಕೂಡ ಇಂಥ ದಿನದಲ್ಲಿ ನಾವು ಸ್ಮರಣೆ ಮಾಡೋದ್ರ ಜೊತೆಗೆ ವರ್ಷಾನುಗಟ್ಟಲೆ ನಾವು ಅವ್ರನ್ನ ಪೂಜೆ ಮಾಡಬೇಕಾಗ್ತದೆ. ಮತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಕೂಡ ಅಪಾರವಾಗಿ ನಾವು ಎಲ್ರಿಗೂ ಕೂಡ ನಾವು ಎಲ್ಲ ಜನಸಾಮಾನ್ಯರಿಗೂ ಕೂಡ ಹಂಚ್ಕೋಬೇಕು. ಇನ್ನು ಮುಂದಾದರೂ ಕೂಡ ನಾವು ಮಹಿಳೆಯರಿಗಾಗ್ಲಿ ಅಥವಾ ನಾವಿವತ್ತು ಅವರು ಒಂದು ಬಿಲ್ಲನ್ನ ಒಂದು ಪಾರ್ಲಿಮೆಂಟ್ ಅಲ್ಲಿ ಮಹಿಳಾ ಬಿಲ್ ಅಂತ ಒಂದು ಬಿಲ್ಲನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದರಲ್ಲಿ ಅವರು ಮಂತ್ರಿಗಳಾಗಿರ್ತಾರೆ, ಕಾನೂನು ಮಂತ್ರಿ ಆಗಿರ್ತಾರೆ. ಈ ಬಿಲ್ನ ಮಹಿಳೆಯರಿಗೆ ಸ್ವತಂತ್ರವಾಗಿ ಇರೋದಕ್ಕೆ ಕೇಳಿದಂಥ ಸಂದರ್ಭದಲ್ಲಿ ಮಹಿಳಾ ಬಿಲ್ಲನ್ನ ಸರ್ಕಾರ, ನೆಹರು ಸರ್ಕಾರ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಆ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟು ಬರ್ತಾರೆ. ಪುನಃ ಹೋರಾಟ ಮಾಡಿ ಮಹಿಳೆಯರಿಗೆ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬರ ಅನುಯಾಯಿಗಳು. ಅವರ ಒಂದು ಇದನ್ನಲ್ಲೇ ನಾವು ಅವ್ರ ಜೊತೆಲೇ ಇದ್ಕೊಂಡು ಅವ್ರ ಜೊತೆಲೇ ಅವರು ಸಾಯೋವರೆಗೂ ಕೂಡ ನಮ್ಮ ಬಾಬಾ ಸಾಹೇಬರ ಒಂದು ಚಳುವಳಿನಲ್ಲೇ ಇದ್ದು ಸಾಹಿತ್ಯವೇ ಅನ್ನೋ ವಿಚಾರನೂ ಕೂಡ ನಾನು ಈ ಒಂದು ಪ್ರೆಸ್ಗೆ ಹೇಳ್ತಕ್ಕಂಥ ಒಂದು ವಿಚಾರದ ಜೊತೆಗೆ ನಮ್ಮ ಕೃಷ್ಣ ಸಾಹೇಬರನ್ನ ತಾವೆಲ್ಲರೂ ಕೂಡ ಹೆಚ್ಚಿನ ಮತಗಳ ಅಂತರದಿಂದ ಅವ್ರನ್ನ ಗೆಲ್ಸ್ಕೊಡ್ಬೇಕು. ನೀವು ಕಾಂಗ್ರೆಸ್ ನೋಡಿದ್ದೀರಿ, BJP ನೋಡಿದ್ದೀರಿ, BSP ನೋಡಿದ್ದೀರಿ, ಎಲ್ಲ ಪಕ್ಷದವರು ಕೂಡ ಅವರ ಸ್ವತಂತ್ರಕ್ಕೋಸ್ಕರ ಅವರ ಹೆಂಡತಿ ಮಕ್ಕಳು ಸಾಕೋಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಹೊರತು ಈ ಬೇರೆ ಯಾವುದೇ ಅವ್ರು ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲ. ಇವತ್ತು ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಇವತ್ತು ಇದಕ್ಕೆ ನಿಂತಿದ್ದಾರೆ, ಎಲ್ಲರೂ ಕೂಡ ದಾಂಧಲೆಗೆ ನಿಂತಿದ್ದಾರೆ. ಅವ್ರು ಯಾರು ಜನಸಾಮಾನ್ಯರಿಗೆ ಕೆಲಸ ಮಾಡ್ತಕ್ಕಂಥ ಜನ ಬಂದಿಲ್ಲ ಇವತ್ತು. ಯಾಕಂದ್ರೆ ಅವ್ರಿಗೆ ಜನ ಬೇಕಿಲ್ಲ, ಅವ್ರಿಗೇನು ಬೇಕಾಗಿರೋದು ಹಣ ಬೇಕು, ಅಂತಸ್ತು ಬೇಕು, ಇದು. ಹಾಗಾಗಿ ದಯಮಾಡಿ ಇನ್ನು ಮುಂದಾದರೂ ಕೂಡ ಬಾಬಾ ಸಾಹೇಬರ ಹೆಸರಿನಲ್ಲಿ ಬಾಬಾ ಸಾಹೇಬರು ಏನೇನು ವಿಚಾರಗಳನ್ನ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅದನ್ನೆಲ್ಲನೂ ಕೂಡ ನಾವು ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ಅನ್ನೋ ಒಂದು ವಿಚಾರವನ್ನ ನಾನು ಮಂಡಿಸ್ತಾ, ಜೊತೆಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು, ಅಧ್ಯಕ್ಷರು ಆಗಿರ್ತಕ್ಕಂಥ ನನಗೆ ಪದೇ ನಮಗೆ ಫೋನ್ ಮಾಡಿ ನಮ್ಮ ಕಷ್ಟ ಸುಖಗಳನ್ನ ವಿಚಾರಣೆ ಮಾಡ್ತಕ್ಕಂಥ ಮಾನ್ಯ ಶಿವರಾಮ್ ಸಾಹೇಬರು ಈ ಒಂದು ಸಭೆಗೆ ಅವರು ಕೂಡ ಒಂದು ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಬಾಬಾ ಸಾಹೇಬರ ಒಂದು ಅನುಯಾಯಿಯಾಗಿ ಅವ್ರನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಜೊತೆಲಿ ಯಾವಾಗಲೂ ಕೂಡ ಕಷ್ಟ ಸುಖ ಎಲ್ಲಕ್ಕೂ ಕೂಡ ಭಾಗಿಯಾಗಿ ನಮ್ಮ ಜೊತೆಲೇ ಇರ್ತಕ್ಕಂಥ ಮಾನ್ಯ ಪುಟ್ಮಾದಯ್ಯನವರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಮತ್ತು ವಂದನಾರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಆತ್ಮೀಯರು, ಸ್ನೇಹಿತರು ಶಾಹಿನೂ ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಜೊತೆಗೆ ವಂದನಾರ್ಪಣೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ನಮ್ಮ IMP ಏನು ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ ಅಂತ ಏನು ಪಾರ್ಟಿ ಇದೆಯಲ್ಲ, ಆ ಪಾರ್ಟಿ ಒಂದು ರಾಜ್ಯಾಧ್ಯಕ್ಷರು ಕೂಡ, ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಈ ಒಂದು ಸಭೆಗೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಲೇಟಾಗಿ ಬಂದಿದ್ದಾರೆ. ಹಾಗಾಗಿ ನಮ್ಮ ಕ್ಯಾಂಡಿಡೇಟು ಬೇಗ ಹೋಗೋದ್ರಿಂದ ಅವರು ಬಂದಿಲ್ಲ. ಅವ್ರ ಬದಲಾಗಿ ಅವರ ಸ್ಥಾನವನ್ನು ತುಂಬಿರ್ತಕ್ಕಂಥ ನಮ್ಮ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ರಶೀದಾ ಬೇಗಂ ಅವರು ಕೂಡ ಈ ಒಂದು ಸಭೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್.